ಫ್ಯಾಕ್ಟರಿಯ ಎಂಪ್ಲಾಯಿ ಆತನ ಹೆಸರು ಹನುಮಂತ ಅಂತ. ಈತ ರಾತ್ರಿ ಸುಮಾರು 9:45ರಿಂದ 10:15 ನಡುವೆ ಒಂದು ಚಾಕುವನ್ನು ತೆಗೆದುಕೊಂಡು ಬಂದು ಆ ಕಂಪನಿಯ ಮ್ಯಾನೇಜರ್ ಆದಂತಹ ರಾಹುಲ್ಗೆ ಹೊಟ್ಟೆಗೆ ಹಲವು ಬಾರಿ ತಿವಿದು ಗಂಭೀರವಾಗಿ ಗಾಯಪಡಿಸಿರ್ತಾನೆ. ನಂತರ ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಲೇಟ್ ನೈಟು ಆತ ಮೃತಪಟ್ಟಿರ್ತಾನೆ. ಈ ಹಿನ್ನೆಲೆಯಲ್ಲಿ ನಾವು ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಆರೋಪಿಯಾದಂತಹ ಹನುಮಂತನನ್ನು ಈಗಾಗಲೇ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಹನುಮಂತ್ ಅನ್ನೋನು ಸುಮಾರು ವರ್ಷಗಳಿಂದ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದರೆ ಕಳೆದ ಕೆಲವು ತಿಂಗಳ ಹಿಂದೆ ಆತನಿಗೆ ಒಂದು ಆಕ್ಸಿಡೆಂಟ್ ಆಗಿ ಗಾಯ ಆಗಿರ್ತದೆ ಅಂತ ತಿಳಿದು ಬಂದಿರ್ತದೆ. ಅದಾದ ನಂತರ ಆತ ಫ್ಯಾಕ್ಟ್ರಿಗೆ ಭಾಳಷ್ಟು ದಿನ ಅಬ್ಸೆಂಟ್ ಆಗೋದು, ಇರ್ರೆಗ್ಯುಲರ್ ಆಗಿ ಬರೋದು, ಈ ರೀತಿ ಇರಬೇಕಾದ್ರೆ ಈ ಕಂಪನಿಯ ಮ್ಯಾನೇಜರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡೋದು, ಆತನ್ನು ಸ್ವಲ್ಪ ಬೈಯೋದು ಈ ಥರ ಮಾಡ್ತಿದ್ದ ಅಂತೇಳಿ ಈತನಿಗೆ ಸಿಟ್ಟು ಬಂದು ಕುಡಿದ ಮತ್ತಿನಲ್ಲಿ ಬಂದು ಹೊಡೆದಿರ್ತಾನೆ.